ಇವನಂತ ಬ್ಯಾಕ್ ಸತೀಶ್ ಡೈಲಾಗ್ ಇದು. ಅಣ್ಣ ರಿಟೈರ್ಡ್ ಆಯ್ತವ್ರೆ ಎದೊಳಕ್ ಆಯ್ತಲ್ಲ ಅಣ್ಣ. ಜಾರ್ತಾದಿಲ್ಲ ದೋಸ್ತ ದೋಸ್ತ ಸ್ಪೆಷಲ್ ಏನು ಏನು ಅದ್ಭುತವಾಗೈತೆ, ಸಕ್ಕದಾಗೈತೆ. ಚೇರ್ ಇದೆ. ಇದು ಏನು ಗೊತ್ತಾ, ಕೂದಾಗ ವೃತ್ತನೂ ಬರುತ್ತೆ. ಇವನಂತ ಬ್ಯಾಕ್ ಸತೀಶ್ ಡೈಲಾಗ್ ಇದು. ಹಾ ತೊಳಿಬೇಕಂದ್ರ ಕಲ್ಕೊಡೋಕ ರೆಡಿ ರೆಡಿ. ಹಾಯ್ ಫ್ರೆಂಡ್ಸ್, ಹಾಯ್ ದೋಸ್ತ. ದೋಸ್ತ ಸ್ಪೆಷಲ್ ಏನು ಈಗ ಮೊದಲಿಗೆ ಹಸಿರು ಮೆಣಸಿಕಾಯಿ, ಎರಡನೇದಾಗಿ ಶುಂಠಿ, ಮೂರನೇದಾಗಿ ಬೆಳ್ಳುಳ್ಳಿ, ನಾಲ್ಕನೇದಾಗಿ ಕೊತ್ತಂಬರಿ ಸೊಪ್ಪು, ಐದನೇದಾಗಿ ಸ್ವಲ್ಪ ಪುದೀನ ಘಮ ಅನ್ಲಿ ಅಂತ, ಆರನೇದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಫಿಶ್ಗೆ ಯಾವತ್ತಿದ್ರು ಇಂಪಾರ್ಟೆಂಟು ಹುಣಸೆ ಹಣ್ಣು. ಫಸ್ಟ್ ಇದನ್ನೆಲ್ಲನೂ ರುಬ್ಕೊಳ್ಳೋಣ. ಮಚ್ಚೆ ಆ ಪ್ಲೇಟು ತಗೊಂಬಂಬಿಡು ಮಚ್ಚ, ಮುಡ್ಸ್ಕೊಳಕ್ ಬೇಕಾಯ್ತದೆ. ಇದು ಪ್ಲೇಟ್ ಐತಲ್ಲ ಮಲ್ಲಿ ಬರ್ಬೇಕು ಅಣ್ಣ. ಸಂತೋಷ ಅಣ್ಣ ಇವಾಗ ಬಂದ್ರು, ಬರ್ಬೇಕು. ಹಾ ನೀನ್ ಹೇಳಂಗಿಲ್ಲ, ಹಾ ನಾನು ಹೇಳ್ಬೋದು. ಯಾಕೆ 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 ಹೇಳಂಗಿಲ್ಲ? ಯಾಕೆ ತುಂಬಾ ವರ್ಷಗಳಾಯ್ತಲ್ಲ ನೀನ್ ಬಂದು. ಹಾ ಹೋದ ವರ್ಷ ಬಂದವರಪ್ಪ. ಚಾಕು ಈ ಬಾಂಚೋಡಿ ಗೇಟ್ ಅಲ್ಲಿ ಏನ್ ಕೂತ ರಸ್ತೆ ರೋಡಲ್ಲಿ ಏನು ರೋಡಲ್ಲಿ ಕೂತ್ ಬಿಟ್ಟು ಏನಪ್ಪ ಅಂತ ನೋಡ್ತೀನಿ. ಮಾಮೂಲಿ ಯಾರ ಸತ್ಕೊಳ್ಳಿ ಬಿಟ್ಟಿದ್ದೇನಾ, ನಾನು ಇದೇನಿದು ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ಶುಂಠಿ ಹರ್ಕೊಳ್ತಾ ಇದೀನಿ, ಹರ್ಕೊಂಡು ಜೊತೆಗೆ ಪುಡಿ ಮಾಡ್ತಾರೆ ಇವಾಗ ಅಣ್ಣ. ಬರ್ಬೇಕಣ್ಣ, ರೆಕಾರ್ಡ್ ಆಗೈತೆ ಅಣ್ಣ. ತವಾ ಫ್ರೈಯಾ ಅರಿತೀವಲ್ಲ, ಅರಿತೀವಿ. ಅಣ್ಣ ಏನೇನು ಹಾಕೊಂಡು ಅರಿತಿದ್ಯಾ? ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿಕಾಯಿ, ಹುಣಸೆ ಹಣ್ಣು ಇಷ್ಟ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಹರ್ಕೊಳ್ತಾ ಇದೀನಿ. ಇದಾದ್ಮೇಲೆ ಆಮೇಲೆ ಮೆಣಸು, ಜೀರಿಗೆ ಹಾಕತಿದ್ಯಾ? ಒಟ್ಟಿಗೆ ಹಾಕೊಬಿಡೋದಾ? ಇದಂತೂ ಐತಿನಿ. ಇಲ್ಲ ಏನ ಇನ್ನೇನ ಬೇಕು? ಏನು ಬೇಡ, ಏನಾದ್ರು ಬೇಕಿದ್ರೆ ಕೇಳು. ಅಣ್ಣ ರಿಟೈರ್ಡ್ ಆಯ್ತವ್ರೆ ಇವಾಗ. ಎದೊಳಕ್ ಆಯ್ತಲ್ಲ ಅಣ್ಣ. ಜಾರ್ತಾದಿಲ್ಲ. ಇಲ್ಲ ಇಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಇಲ್ಲ ಇಲ್ಲ ಜಾರ್ತದ ಅಷ್ಟೇ. ಹೇಳು ಹೇಳು. ವಯಸ್ಸಾಯ್ತು ಅಣ್ಣಂಗೆ. ಓ ನೋಡಿದೆ ತವಾ ಸ್ಲೈಸ್ ಬರ್ತದಲ್ಲ ಲಾಂಗು ಫುಲ್ ಅಣ್ಣ ರೆಸ್ಟಲ್ಲಿ ಇದ್ದಾರೆ ಇವಾಗ. ಪುದೀನ ಮತ್ತೆ ಕೊತ್ತಂಬರಿ ನಾವು ಹಾಕ್ತಾ ಇದೀವಿ, ಎರಡನ್ನೂ ಒಟ್ಟಿಗೆ ಸೇರಿಸಿ. ಸಾಕು ಸಾಕು ಜಾಸ್ತಿ ಬೇಡ.
ರೆಡಿ ಆಯ್ತು ಮಸಾಲ. ದೋಸ್ತ ಮಸಾಲೆ ಎಲ್ಲ ರುಬ್ಬಾಯ್ತು, ಈಗ ಫಿಶ್ ತೊಳ್ಕೊಳ್ಳೋಣ. ಅರ್ಧ ಭಾಗಿತ್ತು ಅಷ್ಟೇ. ರುಬ್ಬಿರೋ ಮಸಾಲೆಗೆ ಸ್ವಲ್ಪ ರುಚಿ ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಕಿವ್ಚ್ಕೊತಾ ಇದ್ದೀನಿ, ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಫಿಶ್ಗೆ ಮೇನ್ ಬೇಕಾಗಿರೋದೆ ಹುಣಸೆ ಹಣ್ಣು ರಸ. ಈಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಬ್ಬಿರೋ ಮಸಾಲೆಗೆ ಉಪ್ಪು ಹಾಕು. ಉಪ್ಪು ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಕು. ಹಾಕಿ ಮಿಕ್ಸ್ ಮಾಡ. ಅರ್ದಿಟ್ಕೊಂಡಿರೋ ಮಸಾಲೆನ ಫಿಶ್ಗೆ ಚೆನ್ನಾಗಿ ಹಚ್ತಾ ಇದೀವಿ ನೋಡಿ. ಹಾಂ ಕೊಡು ಇದು ಎಲೆ ಪ್ರತಿಯೊಂದಕ್ಕೂ ಮಸಾಲೆ ಹಿಡಿಯುವಂಗೆ ಎರಡು ಲೇಯರು 3 ಲೇಯರ್ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಹಾಕ್ಬಿಟ್ಟು ಪ್ರತಿಯೊಂದಕ್ಕೂ ಮಸಾಲೆ ಹಿಡಿಯುವಂಗೆ ಎರಡು ಲೇಯರು 3 ಲೇಯರ್ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಹಾಕ್ಬಿಟ್ಟು ಇದಕ್ಕಿಂತ ಮುಂಚೆ ಅಣ್ಣ ಮಾಡಿದ್ದಣ್ಣ? ಹಾಂ, ನಾನು ಮನೇಲಿ ಫಿಶ್ ಮಾಡ್ತೀನಿ. ತವ ಫ್ರೈ ಮಾಡಿದ್ದಾ? ಮನೇಲಿ ಮಾಡಿದ್ದೀನಿ, ಸುಮಾರು ಸ್ವಲ್ಪ ಮಾಡಿದ್ದೀನಿ ನಾನು. ಚೆನ್ನಾಗಿ ಮಾಡ್ತೀಯಾ? ನಮ್ಮದು ಗ್ರೀನ್ ಇಲ್ಲ, ರೆಡ್ಡು. ರೆಡ್ಡಾ? ಹೌದು, ಗ್ರೀನ್ ಅಲ್ಲ, ರೆಡ್ ಎಲ್ಲ ಬಂದ್ಬಿಟ್ಟು ಏನು ಗೊತ್ತಣ್ಣ, ಅದು ಮಾಡ್ರನ್ನು. ಆ್ಯಕ್ಚುಲಿ ಇದು ನಾಟಿ. ಗ್ರೀನಲ್ಲಿ ಮಾಡೋದಾಯ್ತಲ್ಲ ವಿತೌಟ್ ಅದು ಅಷ್ಟೇ ನಾವು ಕೆಮಿಕಲ್ ಹಾಕಲ್ಲ. ಕೆಮಿಕಲ್ ವಿತೌಟ್. ನಾನು ಎಲ್ಲ ಮನೇಲಿರೋದು ಧನಿಯಾ ಪುಡಿ. ಮನೇಲಿರೋ ಧನಿಯಾ ಪುಡಿ ಹಾಕ್ತೀಯಾ? ಹಾಂ, ಅದು ಧನಿಯಾ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ. ಈಗೆಲ್ಲ ನಾವು ಫಿಶ್ಗೆಲ್ಲ ಎಲ್ಲನೂ ಮಸಾಲೆ ಎಲ್ಲ ಸೋರಿದ್ದೀವಿ. ಈಗ ಮ್ಯಾರಿನೇಟ್ ಮಾಡೋಕ್ಕೆ ದೋಸೆ ಒಳಗೆ ಎತ್ತಿಡ್ತಾ ಇದ್ದೀವಿ. ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಹೊರಡೆ ಇಟ್ಬಿಟ್ಟು ಒಂದು ½ ಅವರ್ ವೆಯ್ಟ್ ಮಾಡೋಣ. ಅದ್ರ ಮೇಲೆ ಬಾಳೆ ಎಲೆ ಕಳೆದ ಬೆಂಕಿ ಹೆಚ್ಚಾಯ್ತು. ಅದಾ ಅವನು ಅನ್ನಂಗಿಲ್ಲ, ನೀನು ಅನ್ಬೋದು. ಈ ಕಡೆ ಹಾಕ್ತು ಕೂಡ. ಇವಾಗ ನೋಡೋಣ, ಎಲ್ಲ ಕಡೆ ಇದಾಯ್ತದೆ. ಇವಾಗ ತವ ಇಟ್ಟಿದ್ದೀವಿ, ತವ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆ ಹಾಕ್ತಾ ಇದೀನಿ ನೋಡಿ. ಎಣ್ಣೆ ಜಾಸ್ತಿ ಇಲ್ಲ, ಇರಲಿ ಬಿಡು. ಮ್ಯಾರಿನೇಟ್ ಆದಂಥ ಫಿಶ್ ಮ್ಯಾರಿನೇಟ್ ಆಗಿದೆ. ಇವಾಗ ಜಾಸ್ತಿ ಬೇಕಾಗಿಲ್ಲ. ಓಕೆ, ಸೂಪರಾಗಿ ಆಗಿದೆ. ಫುಲ್ಲು ಮಿಕ್ಸಿಂಗ್ ಆಗಿದೆ ಮಸಾಲಾನು ಮತ್ತು ಫಿಶ್ಶು ಎರಡೂ. ಇವಾಗ ಇದನ್ನು ತಗೊಂಡೋಗಿ ತವದ ಮೇಲೆ ಹಾಕ್ತಾ ಇದ್ರೆ ಫಿಶ್ಶು ಮತ್ತು ಮಸಾಲ ಎರಡೂ ತುಂಬ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ತಗೊಂಡೋಗಿ ನಾವು ತವದ ಮೇಲೆ ಹಾಕೋಣ. ಇವಾಗ ಮ್ಯಾರಿನೇಟ್ ಆದಂಥ ಫಿಶನ್ನು ತವ ಮೇಲೆ ಹಾಕಿದ್ದೀವಿ. ಹೂವು ಶೇಪಲ್ಲಿ ಹಾಕಿದ್ದೀವಿ. ಫಿಶು ಕೂಡ ಹೂವು ಥರನೇ ಬೇಲಿ ಅಂತ ಹೇಳ್ಬಿಟ್ಟು ಫೈರ್ ಹಾಕ್ತಾ ಇದ್ದೀವಿ, ಬೆಂಕಿ ಹಾಕ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ವೇಟ್ ಮಾಡಿ ಅಣ್ಣ. ಏನು ಸೌಂಡೇ ಇಲ್ಲ, ಮುಳುಗೋಗ್ಬಿಟ್ಟಿದೆ. ಹೆಂಗೆ ಫಿಶ್ ತವ ಫ್ರೈ ಮಾಡೋದ್ರಲ್ಲಿ? ಹಾಂ, 5G ಗಿಂತ ಸ್ಪೀಡ್ ಅವನೇ ಅಣ್ಣ ಕೆಂದಣ್ಣ. ಅದರಲ್ಲಿ ಫಿಶ್ ಹಾಕಿದ್ವಿ ಒಂದು ರೌಂಡು. ಈಗ ಅದನ್ನ ಮಗ್ಚಿ ಹಾಕಿದ್ದೀವಿ. ಈಗ ಮತ್ತೆ ಮಸಾಲೆನ ಕೋಟ್ ಮಾಡ್ತಾ ಇದ್ದೀನಿ. 2ನೇ ರೌಂಡು. ಇನ್ನೊಂದು ಸ್ವಲ್ಪ ಮಸಾಲ ಸೇರಿಸ್ಕೊತಾ ಇದೀವಿ. ಅದಕ್ಕೆ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ
ಮಸಾಲೆ ಹಾಕಿದ್ದೀನಿ ಮತ್ತು ಇನ್ನೊಂದು ರೌಂಡು ಮುಟ್ಟಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ದೋಸ್ತ ಯಾಕೆ ದೋಸ್ತ ಹಿಂಗಾದೆ? ನಿಧಾನ 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 ನಿಧಾನ. ವಾವ್ ವಾವ್. ಏನು ಅಂತ ಅರ್ಥವಾಗ್ತಾ ಇದೆ. ಈ ಕೇಸು ಏನು ಅಂತಾನೆ ಅರ್ಥ ಆಗ್ತಲ್ವೇ? ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದು ಹಂಗೆ, ಅದ್ರ ಮೇಲೆ ಮಸಾಲೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬೇಯಿಸ್ಕೊಬಿಡೋದ ಸ್ವಲ್ಪ. ಮಿಶ್ರಣ ಲಾಸ್ಟ್ ರೌಂಡು ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಮದ್ದಿದ್ಕಾಕು ಸಾಕು, ಜಾಸ್ತಿ ಹತ್ಬಿಡ. ಹತ್ಕಾಕು ಹತ್ಕಾಕು ಹಾಗೆ. ಈಗ ಬರ್ತದ ನೋಡು ಫೇವರು. ಬರ್ತಾ ಇದೆಯಣ್ಣ? ಹಾಂ ಬರ್ತಾ ಇದೆಯಣ್ಣ? ಅಲ್ಲೇ ಕಾಣಿಸ್ತಾ ಬಿಡು. ಬೆಂದೋಗತ್ಕನ ಕಟ್ಟಾಯ್ತು, ಅದು ಬೆಂದದೆ. ಕೊಡಿ ಕೊಡಿ ಕೊಡಿ, ಸಾಕು, ಮಸಾಲೆ ಸಾಕು. ಕೊಡಿ, ಹಾಕ್ಬಿಡ್ತೀನಿ ಅಣ್ಣ. ಇವಾಗ ಬೆಂದಿದೆ, ಎತ್ಕೊಳ್ಳೋಣ ಇವಾಗ ತವದಿಂದ. ಎತ್ಕೊಂಡು ಬಾಳೆಎಳೆ ಮೇಲೆ ಇಟ್ಕೊಬಿಡೋದ. ಬೆಂದಿದೆ ಇವಾಗ. ಇದನ್ನ ತಗೊಂಡು ಬಾಳೆ ಮೇಲೆ ಬಾಳೆ ಎಲೆ ಮೇಲೆ ಹಾಕಬಿಡೋಣ ಇವಾಗ. ಬರ್ತಾ ಇದೆ ಬರ್ತಾ ಇದೆ. ಅದನ್ನ ತಗೋಬೇಕಾಯ್ತು. ಅಣ್ಣ ಎಣ್ಣೆ ಕೊಡಿಲೆ. ಯಾವ ಎಣ್ಣೆ? ಅಯ್ಯೋ, ಕಡಲೆಕಾಯಿ ಎಣ್ಣೆ ಅಂತ ಹೇಳು. ಶುದ್ಧವಾದ ಕಡಲೆಕಾಯಿ ಎಣ್ಣೆ ಕೊಡಿ. ಆಹಾ, ಫಸ್ಟ್ ಟೈಮು ತವಾ ಫ್ರೈನ ಕ್ಲೋಸ್ ಅಪ್ ಅಲ್ಲಿ ತಿಂತಾ ಇದೆಯಲ್ವಾ? ಹೌದು, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ. KFC ಚಿಕನ್ ಹೇಳ ಹೇಳ KFC ಚಿಕನ್ ಅಂತ ಹೇಳ. ದಾಣ ಎಣ್ಣೆ ಹಾಕೋಣ ಸಾಕ. ನಮ್ ದೋಸ್ತರವರು ಒಂದು ವಿಡಿಯೋದಲ್ಲಿ KFC ಚಿಕನ್ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ಅವ್ರಿಗೆ KF ಹೇಳ್ತಾರೆ, C ಹೇಳಕ್ ಗೊತ್ತಾಯಿಲ್ಲ. ಆದ್ರದಿಂದ ನಮ್ಮ ಸ್ನೇಹಿತರೆಲ್ಲ ಸ್ವಲ್ಪ ಸುಮ್ನೆ ಅವ್ರನ್ನ ಇರಿಟೇಟ್ ಮಾಡ್ತಾರೆ, ಜಸ್ಟ್ ತಮಾಷೆಗೋಸ್ಕರ. ಮಿತ್ರದ್ರೋಹಿ. ಒಂದು ಪೀಸ್ ಚಿಕನ್ ಬರ್ಲಿಲ್ಲ ಹಣ. ಪಾಪ ಪಾಪ ಏನು ಅದ್ಭುತವಾಗೈತೆ, ಸಕ್ಕದಾಗೈತೆ. ಬೆಣ್ಣೆ ಬೆಣ್ಣೆ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಇನ್ನೂ ಬೆಂಕಿ ಟೇಸ್ಟ್ ಬಂದೈತೆ. ಬೇಯ್ತಾ 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 ಮಸಾಲನ್ನ ಆ್ಯಡ್ ಮಾಡ್ಕೊಂಡು ನಾವು ಚೆನ್ನಾಗಿ ಬೇಯಿಸೋದಲ್ಲ, ಎಣ್ಣೆ ಹಾಕೊಂಡು ಮಸ್ತಾಗಿ ಬಂದೈತೆ ಆ ಮಸಾಲ. ಹಂಗೆ ಫ್ಲೇವರು ತವಾ ಫ್ರೈ ನೋಡಿ, ಇಷ್ಟು ಬೆಣ್ಣೆ ಥರ ಸ್ಮೂತಾಗಿದೆ ನೋಡಿ. ಎಲ್ಲ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಸಕ್ಕತ್ತಾಗಿದೆ, ಒಳ್ಳೆ ರೆಸಿಪಿ ಆಗಿದೆ. ತುಪ್ಪ ಥರ ಇದೆ, ಸ್ಮೂತಾಗಿ ಬೆಂದೈತೆ. ತುಪ್ಪ ತಿಂದರೆ ಬೆಣ್ಣೆ ಬೆಣ್ಣೆ ಥರ ಕರೆಕ್ಟ್ ಆಗಿದೆ ನೋಡಿ. ತವಾ ಫ್ರೈ ಬೆಂಕಿ ಐತೆ ಅಣ್ಣ, ಹೆಂಗಣ ಐತೆ? ಸಕ್ಕದಾಗಿದೆ ಕಣ. ಈ ಹಳ್ಳಿ ತವಾ ಫಿಶ್ ಫ್ರೈ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಂತ ನಾನು ಹೇಳ್ಬೋದು, ಕಮೆಂಟ್ ಮಾಡಿ ಅಂತ ನಾನು ಹೇಳ್ಬೋದು, ಶೇರ್ ಮಾಡಿ ಅಂತ ನಾನು ಹೇಳ್ಬೋದು, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳ್ತೀನಿ ಮಾಡಿ ಅಷ್ಟೇ ಹೇಳ್ತಾ ಇದ್ದೀನಿ.